ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಹೇಗಿದ್ದೀರಾ ಎಲ್ರು? ಐ ಹೋಪ್ ಎಲ್ರು ಆರಾಮಾಗಿ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಏನಿಲ್ಲ, ನಾರ್ಮಲ್ ಆಗಿ ಒಂದು ಮಂಡೇ ಬಂದ್ಬಿಟ್ಟು ಕೃಷ್ಣ ಜನ್ಮಾಷ್ಟಮಿ ಇದೆಯಲ್ವಾ ಮಂಡೇ. ಸೊ ಅದಕ್ಕೆ ಇವತ್ತು ಸ್ಯಾಟರ್ಡೇ, ಇವತ್ತು ಏನು ಮಾಡೋಣ ಅಂದ್ಕೊಂಡು ನಾವು 3 ಜನ, ನಾನು ಯಶೋಧ, ಅವರು ಕೃಷ್ಣ, ರಾಧಾ. ಫಸ್ಟ್ ಕೃಷ್ಣ ರಾಧಾಗೆ ರೆಡಿ ಮಾಡ್ತೀನಿ. ಅವ್ರದ್ದೆಲ್ಲ ಆಗಿ ನಾನು ಓಕೆ ಅನ್ನೋ ತರ ಇದ್ರೆ, ಮೀನ್ಸ್ ಟಯರ್ಡ್ ಆಗದೆ ಅವರೆಲ್ಲ ನನಗೆ ಕೋಪರೇಟ್ ಮಾಡಿದ್ರೆ ನಾನು ಕೂಡ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ನನ್ನ ಒಂದು ಲಂಗ ಬ್ಲೌಸ್ ಸ್ಟಿಚ್ ಮಾಡ್ಸಿದ್ನಲ್ಲ, ಅದು ಈ ಕಾಸ್ಟ್ಯೂಮ್ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ಡ್ರೆಸ್ನ ಎಲ್ಲ ಹುಡುಕಿ ತೆಗಿತಾ ಇದ್ದೀನಿ. ಅದೊಂದು ಬ್ಯಾಗಲ್ಲಿದೆ, ಇದೊಂದು ಬ್ಯಾಗಲ್ಲಿದೆ, ಎಲ್ಲ ಒಂದೊಂದು ಬ್ಯಾಗಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಸೊ ಕೃಷ್ಣನ್ಗೆ ಈ ತರ ಪಿಂಕ್ ಗೆಟಪ್ ಮಾಡ್ತಾ ಇದ್ದೀನಿ. ಇದು ಇಲ್ಲಿಗೆ ಈ ತರ ಕೆಳಗೆ ಹಾಕಿ, ಇವಳಿಗೆ ಭವಿಷ್ಯನ್ಗೆ ರಾಧೆ ಗೆಟಪ್ಗೆ ಈ ಒಂದು ಡ್ರೆಸ್ನ ನಾನು ಹಾಕೋಣ ಅಂತ ಪ್ಲಾನ್ ಮಾಡಿ ಎಲ್ಲ ಇವಾಗ ಬರೀ ಡ್ರೆಸ್ಗಳು ತೆಗಿತಾ ಇದ್ದೀನಿ. ಆಮೇಲೆ ಮತ್ತೆ ಒಂದ್ ಕಡೆ ಇವಾಗ ಇದು ಮಾಡಬೇಕು. ಹಾಗೇನೆ ಭವಿಷ್ಯನ್ ಡ್ರೆಸ್ಸಿಗೆ ಒಂದು ದುಪ್ಪಟ್ಟ ಬೇಕು, ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೋಡ್ತಾ ಇದ್ದೀನಿ. ಸದ್ಯಕ್ಕಿದೆ ಪಿಂಕ್ ಕಲರ್ ಇದೆ, ಅದು ಪಿಂಕ್ ಮ್ಯಾಚ್ ಆಗ್ತಿಲ್ಲ, ನೋಡ್ಬೇಕು ಏನ್ ಮಾಡೋದು ಅಂತ. ಪಿಂಕ್ ಇದೆ, ಇಲ್ಲ ಒಂಥರ ಈ ತರನೂ ಇದೆ. ಇದು ಮೇ ಬಿ ಆಗುತ್ತೆ ಅನ್ಸುತ್ತೆ. ಸೊ ಎಲ್ಲ ಹಾಗೇನೆ ನೀವೇನಾದ್ರೂ ನನ್ನ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದ್ರೆ ನನ್ನ ಒಂದು ಪ್ರೊಫೈಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಎಲ್ಲ ಬ್ಲಾಗ್ಸು ತುಂಬಾ ಚೆನ್ನಾಗಿರುತ್ತೆ, ನೋಡಿ ಸಪೋರ್ಟ್ ಮಾಡಿ, ಓಕೆನಾ? ಸೊ ಮನೆ ಅಂತೂ ತುಂಬ ಮೆಸ್ಸಿ ಆಗಿದೆ, ಯಾಕಂದ್ರೆ ಇದು ಆಲ್ರೆಡಿ ಟೈಮು 2 o'clock. ನಾನು ಮಾರ್ನಿಂಗ್ 9 o'clockಗೆ ಮನೆ ಕ್ಲೀನ್ ಮಾಡಿರೋದು. ನನ್ನ ಮಗಳು ಇವತ್ತು ಸ್ಕೂಲಿಗೆ ಹೋಗಿ ಬಂದ್ಲು, ಚಿಕ್ಕವಳೆಲ್ಲ ಆಯಿತು. ಸೊ ಫುಲ್ ಮೆಸ್ಸಿ ಥರ ಇದೆ. ಸೊ ಬನ್ನಿ ಇವಾಗ ರೆಡಿ ಮಾಡೋಣ. ಫಸ್ಟು ಇವಳಿಗೆ ಡ್ರೆಸ್ ಹಾಕ್ತೀನಿ, ಆಮೇಲೆ ಕೃಷ್ಣಗೆ ರೆಡಿ ಮಾಡ್ತೀನಿ. ಬಾ ಭವಿಷ್ಯ, ನೀನು ಫಸ್ಟ್ ರಾಧೆ ಥರ ರೆಡಿ ಆಗಬೇಕು. ಬಾಯ್. ಮಗಳಿಗೆ ಫೈನಲಿ ಈ ರೀತಿ ರೆಡಿ ಮಾಡಿದ್ದೀನಿ ನಾನು. ಇವಾಗ ನೋಡ್ಬೋದು ಅವಳಿಗೆ ಜುವೆಲ್ಲು ಮತ್ತು ಇದು ಜಡೆ ಹಾಕೋಣ ಅಂತ ಹೇಳಿ ತೊಗೊಂಡು ಹಾಕ್ತಾ ಇದ್ದೆ. ಅವಳಿಗೆ ಜಡೆ ವೆಯ್ಟ್ ಆಗಿಬಿಡ್ತು. ಸೊ ಅವಳು ಅಮ್ಮಮ್ಮ ಬೇಡ ಅಂದ್ಬಿಟ್ಲು. ನಾನು ಅದಕ್ಕೆ ಏನು ಬೇಡ ಅಂದ್ಬಿಟ್ಟು ಸಿಂಪಲಾಗಿ ರೆಡಿ ಮಾಡ್ತಾ ಇದ್ದೀನಲ್ವ, ಜಡೆ ಎಲ್ಲ ಏನು ಬೇಡ ಅಂದ್ಬಿಟ್ಟು ನೆಕ್ಸ್ಟ್ ನಾನು ಅದನ್ನು ಹಾಕಕ್ಕೆ ಹೋಗಲಿಲ್ಲ. ಅವಳಿಗೆ ನೆಕ್ಸ್ಟ್ ಇವಾಗ ಇದನ್ನು ವೇಲ್ನ ಸ್ವಲ್ಪ ಉದ್ದ ಇರೋದೇ ವೇಲ್ ಆಗ್ತಾಯಿತ್ತು. ಈ ಥರ ಪಿನ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ನಮ್ಮ ರಾಧೆ ರೆಡಿ ಆಗ್ತಾ ಇದ್ದಾಳೆ. ನೆಕ್ಸ್ಟ್ ನಮ್ಮ ಕೃಷ್ಣಂಗೂ ರೆಡಿ ಮಾಡ್ತೀನಿ ನೋಡಿ. ಇಬ್ಬರಿಗೂ ರೆಡಿ ಮಾಡಿಬಿಟ್ಟು ನಾನು ಕೂಡ ರೆಡಿಯಾಗಿ ಜಸ್ಟ್ ಒಂದು ಕೃಷ್ಣ ರಿಲೇಟೆಡ್ಡು ಮತ್ತು ರಾಧೆ ರಿಲೇಟೆಡ್ ಸಾಂಗ್ಗೆ ರೀಲ್ ಮಾಡೋಣ ಅಂಥೇಳಿ ಈಗ ರೆಡಿ ಆಗ್ತಾ ಇರೋದು. ಆಯಿತು, ಮಕ್ಕಳಿಬ್ಬರಿಗೂ ನಾನು ಸ್ನಾನ ಮಾಡಿಸಿ ರೆಡಿ ಮಾಡಿಸಿದ್ದೆ, ಊಟ ಎಲ್ಲ ತಿನ್ನಿಸಿದ್ದೆ. ಸೊ ಮಧ್ಯಾಹ್ನದ ಟೈಮಲ್ಲಿ ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನದ ಲಂಚ್ ಮುಗಿಸಿ ನಾವು ಈ ಥರ ಈ ಒಂದು ಇದನ್ನು ಎಪಿಸೋಡ್ ಅಂದರೆ ಈ ಒಂದು ಇದು ವ್ಲಾಗ್ನ ಶುರು ಮಾಡ್ಕೊಂಡಿರೋದು. ಸೊ ನೋಡ್ಬೋದು ನಮ್ಮ ಪುಟಾಣಿ ರಾಧೆ ಹೇಗೆ ರೆಡಿಯಾಗಿದ್ದಾಳೆ ಅಂತ. ಮಾರ್ನಿಂಗ್ ಕೂಡ ಅವಳಿಗೆ ರಾಧೆ ಥರ ರೆಡಿ ಮಾಡಿ ಕಳಿಸಿದ್ದೆ, ಬಟ್ ಈ ಡ್ರೆಸ್ನ ಹಾಕಿರಲಿಲ್ಲ. ಇಲ್ಲಿ ಒಂಥರ ರಾಜಸ್ಥಾನಿ ಡ್ರೆಸ್ ಇರುತ್ತಲ್ವ, ಕಾಟನ್ ಡ್ರೆಸ್ಸು, ಅದನ್ನು ಹಾಕಿದ್ದೆ. ಈ ವೇಲೊಂದು ಅವಳು ಕೂದಲು ಹೆಂಗೆ ಅಂದರೆ ಫುಲ್ಲು ಸಾಫ್ಟ್ ಇದೆ, ಸಿಲ್ಕಿ ಸಾಫ್ಟ್ ಇದೆ. ಸೊ ಪಿನ್ ಕೂಡ ಜಾರಿ ಬೀಳ್ತಾ ಇತ್ತು ವೇಲ್ ಜೊತೆ. ಆದ್ರೂ ನಾನು ಟ್ರೈ ಮಾಡಿ ಏನೋ ಒಂದು ಸರ್ಕಸ್ ಮಾಡಿ ಫೈನಲಿ ಈ ರೇಂಜಿಗೆ ಹಾಕಿದ್ದೀನಿ. ನೆಕ್ಸ್ಟ್ ಅವಳಿಗೆ ಸೊಂಟದ ಪಟ್ಟಿ ಕಟ್ಟೋಣ ಅಂತ ಹೇಳಿ ನೋಡಿದೆ, ಬಟ್ ಆ ಡ್ರೆಸ್ಸೇನೆ ಒಂಥರ ಗ್ರ್ಯಾಂಡಾಗಿತ್ತು. ಆದ್ರೂ ನೋಡಿ ಈ ರೀತಿ ಕೃಷ್ಣ ಕೂಡ, ಪುಟಾಣಿ ಕೃಷ್ಣ ಕೂಡ ರೆಡಿಯಾಗಿ ಹಣೆಗೆ ನೋಡಿ ಲಾಸ್ಟ್ ಒಂದು 6 month ಇದ್ದಾಗ ನಾನು ಅವನಿಗೆ ಕೃಷ್ಣ ಮಾಡಬೇಕಾದ್ರೆ ನನ್ನ ಮಗಳಿಗೆ ಈ ಹಣೆಗೆ ಈ ಥರ ಇಡಿಸ್ಕೊಳ್ತಾನೇ ಇರಲಿಲ್ಲ. ಏನಮ್ಮೋ ಏನು ಹಣೆಗೆ ಇಡಿಸ್ಕೊತಾನೆ ಇರಲಿಲ್ಲ. ಬಟ್ ಇವತ್ತು ನನಗೆ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ಲು. ಮೀನ್ಸ್ ಡ್ರೆಸ್ ಹಾಕೋದಕ್ಕಾಗಲಿ, ಹಣೆಗೆ ಹಚ್ಚಿಸ್ಕೋಬೇಕಾದ್ರಾಗಲಿ. ಇವಾಗ ಅವಳಿಗೆ ನಿದ್ದೆ ಕೂಡ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಫೈನಲಿ ನೋಡಿ ನಾವು 3 ಜನ ಹೀಗೆ ರೆಡಿ ಆಗಿದ್ದೀವಿ. ಇದು ಆಲ್ರೆಡಿ ನಾನು ಮೀನ್ಸ್ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಕೂಡ ಮಾಡಿ ಹಾಕಿದ್ದೆ. ಚೆನ್ನಾಗಿ ರೆಸ್ಪಾನ್ಸ್ ಬಂತು, ವ್ಯೂಸ್ ಕೂಡ ಬಂತು. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ದಿನದ ಹಾರ್ದಿಕ ಶುಭಾಶಯಗಳು. ಬಾಯ್ ಬಾಯ್ ಎಲ್ಲ ಹಾಯ್ ಬಾಯ್.
ಇಲ್ಲಿ ನೋಡಿ ಇವಳು ಹೆಂಗ್ ಕಾಣಿಸ್ತಿದ್ದಾಳೆ. ಬಾ ಇಲ್ಲಿ ಚಿನ್ನ ತೋರ್ಸು ನಿಂದು ಗೆಟಪ್. ಫ್ರೆಂಡ್ಸ್ ಹೇಗ್ ಕಾಣಿಸ್ತಿದೀವಿ ನಾವು 3 ಜನ. ಇದು ನನ್ನ ರಾಧೆ, ಇದು ನನ್ನ ಕೃಷ್ಣ. ಈಗ ನಾವು ಈಗ ರೆಡಿ ಆಗಿದ್ದೀವಿ. ಸೊ ಹೋಗಿ ಫೋಟೋನ ತೆಗೆಸ್ಕೋಬೇಕು. ನನ್ನ ಹಸ್ಬೆಂಡ್ ಬಂದ್ಮೇಲೆನೆ ನೋಡಿ ನಂದು ಈ ತರ ಔಟ್ಫಿಟ್ ಕಾಣಿಸ್ತಿದ್ದೀನ ಏನೋ ಗೊತ್ತಿಲ್ಲ. ಯಶೋದೆ ತರ ನನ್ನ ಮಗಳಿಗೆ ಈ ರೀತಿ ರೆಡಿ ಮಾಡಿದ್ದೀನಿ. ವೇಲ್ನ ಹಿಂಗೆ ಎಲ್ಲ ಚಿನ್ನ ಕೈ ಹೇಗ್ ಕಾಣಿಸ್ತಿದ್ದಾಳೆ. ಇದು ನನ್ನ ಪುಟಾಣಿ ಕೃಷ್ಣ. ಈ ಕೃಷ್ಣನ್ಗೆ ಇನ್ನೂ ಇದು ಕಿರೀಟ್ ಫೆದರ್ ಮತ್ತೆ ಇದು ಕಿರೀಟ ಬೇಕು. ಏ ರಾಧಾ ಹೋಗು, ಅವಳು ನಿಂಗೆ ಕೃಷ್ಣ ನಿಂಗೆ ತಪ್ಕೊಂಡು ಇಟ್ಕೊ, ನಾನು ವಿಡಿಯೋ ಮಾಡ್ತೀನಿ, ಫೋಟೋ ತೆಗಿತೀನಿ. ಅಲ್ಲಲ್ಲ ಹಿಂದೆ ಹತ್ರ ಹಿಂಗೆ ಬಾ. ಒಂದು ನಿಮಿಷ. ಇವಾಗ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಕರೆಕ್ಟಾಗಿ ನೋಡಿ ಈ ರೀತಿ ಮಾಡಿಕೊಂಡೆ. ಇದನ್ನು ಕ್ರಾಪ್ ಮಾಡಿದ್ದೀನಿ ಆ ಕಡೆ ಈ ಕಡೆ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ಲಾಸ್ಟಲ್ಲಿ ಬೇಕಾದರೆ ವೀಡಿಯೋನ ಶೇರ್ ಮಾಡ್ತೀನಿ. ಇಲ್ಲಾಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಸೇಮ್ ನೇಮೇನೇ ಇದೆ, ಭವಿಷ್ಯ ಬ್ಲಾಗ್ಸ್ ಅಂತ. ಸೊ ಅಲ್ಲೋಗಿ ಚೆಕ್ ಮಾಡಿದ್ರೆ ಒಳ್ಳೆ ರೀಲ್ಸ್ಗಳೆಲ್ಲ ಸಿಗುತ್ತೆ. ತುಂಬಾ ರೀಲ್ಸ್ ವೈರಲ್ ಕೂಡ ಆಗ್ತಾ ಇದೆ. ಆಲ್ರೆಡಿ ನಾನು ಒನ್ ಡೇ ಬಿಫೋರೇ ಮಾಡಿ ಹಾಕಿದ್ದೆ, ಯಾಕಂದರೆ ವ್ಯೂಸ್ ಬೇಕಲ್ಲ ಅಂತಲೇ ಮಾಡಿ ಹಾಕಿದ್ದೆ. ಸೊ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಅಂದರೆ ಕ್ರಿಯೇಟರ್ಸ್ ಆಗಿ ಒಂದು ಕ್ರಿಯೇಟ್ ಮಾಡಬೇಕಲ್ಲ ಅಂತ ಹೇಳಿ ಇಷ್ಟೊಂದು ಸ್ಟ್ರಗಲ್ ಪಟ್ಟು ಇಬ್ಬರು ಮಕ್ಳಿಗೂ ತುಂಬಾ ಸರ್ಕಸ್ ಮಾಡಿಬಿಟ್ಟೆ ಬಿಡಿ ರೆಡಿಯಾಗಿ ಮಾಡೋದಕ್ಕೆಲ್ಲ. ಸೊ ನಾನು ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿ ಇಷ್ಟೆಲ್ಲ ಮಾಡ್ತೀನಿ ಅಂದರೆ ನೀವೇ ಲೆಕ್ಕ ಹಾಕಿ ನನಗೆ ಒಂಥರ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ಹೇಳಿಬಿಟ್ಟು. ಸೊ ಸುಮ್ಮನೆ ವ್ಲಾಗ್ ಮಾಡ್ತೀವಿ ಅಂತ ಮಾಡೋದಲ್ಲ. ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಇರಬೇಕು ಏನೇ ಒಂದು ಮಾಡೋದಕ್ಕೂ. ಸೊ ಮನೆ ನೋಡ್ಬೋದು, ಒಂದು ಸ್ಕ್ರೀನ್ ನಾವೇನಾದರೂ ಒಂದು ರೀಲ್ ಮಾಡ್ತೀವಿ ಅಂದರೆ ಅದರಿಂದ ಬಿಹಿಂದ ಸ್ಕ್ರೀನ್ ಎಷ್ಟು ಇದು ಇರುತ್ತೆ, ಮೆಸ್ಸಿ ಮನೆ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು, ಹಪ್ಪ ಸಾಕಾಗೋಯ್ತು. ಸೊ ಅಷ್ಟೊತ್ತಿಗೆ ಮನೆಗೆ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು. ಮತ್ತು ಅಮೆಝಾನಲ್ಲಿ ಅವ್ರು ನನಗೆ ಸರ್ಪ್ರೈಸಾಗಿ ಒಂದು ಏನೋ ಆರ್ಡ್ರ್ ಮಾಡಿದ್ದೀನಿ ಅಂತ ಹೇಳಿದರು. ನಮ್ಮದು ಅಮೆಝಾನ್ ಪ್ರೈಮ್ದು ಮೆಂಬರ್ಶಿಪ್ ಇದೆಯಲ್ಲ, ಇವತ್ತು ಬೆಳಗ್ಗೆ ಮಾಡಿರೋದು ಇವತ್ತು ನೈಟ್ಗೆ ಒಂದೊಂದು ಬಂದುಬಿಡುತ್ತೆ. ಸೊ ಇವಾಗ ಬಂತು ಕೂಡ ನಾನು ರಿಸೀವ್ ಮಾಡಿಕೊಂಡೆ. ಸೊ ರಿಸೀವ್ ಮಾಡ್ಕೊಂಡ್ಮೇಲೆ ನನ್ನ ಹಸ್ಬೆಂಡು ಅವ್ರಿಗೆ ಏನೋ ಬೇಕಿದ್ದಿದ್ದನ್ನು ಅವ್ರು ಆರ್ಡ್ರ್ ಮಾಡಿಕೊಂಡು ಜೊತೆಗೆ ನನಗೆ ಮಾಡಿದರು. ಸೊ ಏನು ಅಂತ ತೋರಿಸ್ತೀನಿ. ನನ್ನ ಮಗಳಂತೂ ನಂಗೆ ವಾಯ್ಸ್ ಓವರ್ ಮಾಡೋಕ್ಕೆ ಬಿಡಲ್ಲ, ಎಷ್ಟು ಹಿಂಸೆ ಕೊಡ್ತಾಳೆ. ಏನಮ್ಮೋ ಇರು ಒಂದು ನಿಮಿಷ. ಏನು ಇದು ಬಂದ್ಬಿಟ್ಟು ಕ್ಯಾಮ್ರಾ ಆರ್ಡ್ರ್ ಮಾಡಿದ್ದಾರೆ ಅವರು. ಸೊ ಮನೆಗೊಂದು ಕ್ಯಾಮ್ರಾ ಬೇಕಿತ್ತು ನಮಗೆ. ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು ನನ್ನ ಮಗಳೂ ಈ ಕಡೆ ಕೂತ್ಕೊಂಡು ಪಕ್ಕದಲ್ಲಿ ಮಾತಾಡ್ತಿದ್ದಾಳೆ. ಸೊ ಕ್ಯಾಮ್ರಾ ಮಾಡಿದ್ರು. ಇದು ಚೆನ್ನಾಗಿದೆ ಕ್ಯಾಮ್ರಾ. ಆಲ್ರೆಡಿ ನೆನ್ನೆಯಿಂದ ಯೂಸ್ ಮಾಡ್ತಾ ಇದ್ದೀವಿ ಮನೇಲಿ. 365 ಡಿಗ್ರಿ ಅಂದರೆ ರೌಂಡ್ ಆಗುತ್ತೆ. ನಾವು ಮೊಬೈಲಲ್ಲಿ ಯಾವ ಕಡೆ ಬೇಕಾದರೂ ತಿರುಗಿಸ್ಕೊಂಡು ನೋಡ್ಬೋದು. ಜಸ್ಟ್ ಒಂದು ಒಂದು ಕಡೆ ಇದನ್ನು ಇಟ್ಬಿಟ್ರೆ ಸಾಕು, ಎಷ್ಟು ಮೇಲೆ ಕೆಳಗೆ ಹಿಂದೆ ಮುಂದೆ ಈವನ್ ಹಿಂದೆ ಕೂಡ ಟರ್ನ್ ನಾವೇ ಮೊಬೈಲಲ್ಲಿ ಆಪ್ರೇಟ್ ಮಾಡಿಕೊಂಡು ಎಲ್ಲ ನೋಡೋದು ಚೆನ್ನಾಗಿದೆ. ಈ ಥರ ನಮಗೆ ಒಂದು 2-3 ಕ್ಯಾಮ್ರಾ ಬೇಕಿತ್ತು. ಹಾಗೆಯೇ ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಹೇಳ್ತೀನಿ ಏನಕ್ಕೆ ಕ್ಯಾಮ್ರಾ ಬೇಕಿತ್ತು ಅನ್ನೋದು ಕೂಡ. ಸೊ ಸದ್ಯಕ್ಕೆ ಒಂದು ಸಾಕು ಈ ಮನೆಗೆ, ಇನ್ನು ಬೇರೆ ಆಮೇಲೆ ಹೇಳ್ತೀನಿ ನಾನು. ಇದು ಬಂದ್ಬಿಟ್ಟು ಅಮೆಝಾನಲ್ಲಿ 4000 ಸಮಥಿಂಗ್ ಪ್ರೈಸ್ ಇದೆ. ಸೊ ಇದು ಆಫರಲ್ಲಿ ಸಿಕ್ತು. ಎಷ್ಟು ಆಫರ್ ಪ್ರೈಸ್ ಬಂದುಬಿಟ್ಟು ಎಷ್ಟೋ ಇದೆ ನನಗೆ ಗೊತ್ತಿಲ್ಲ. ಸೊ ನಾನು ಇವನ್ ನೋಡೋಕ್ಕೂ ಹೋಗಿಲ್ಲ. ನಾನು ಜಸ್ಟ್ ಇವಾಗ ಒಂದು ವ್ಲಾಗ್ ಮಾಡ್ಕೊಂಡಿದ್ದೆ, ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನನ್ನ ಒಂದು ಸರ್ಪ್ರೈಸಾಗಿ ನಂಗೆ ಆರ್ಡ್ರ್ ಮಾಡಿದ್ದು. ಬಟ್ ಇದು ನನಗೆ ಸರ್ಪ್ರೈಸ್ ಆಗಲಿಲ್ಲ, ಯಾಕಂದರೆ ಅವ್ರದ್ದು ಅಮೆಝಾನಲ್ಲಿ ಏನೇ ಆರ್ಡ್ರ್ ಮಾಡಿದ್ರು ನನಗೂ ಕೂಡ ಮೇಲ್ ಬರುತ್ತೆ. ಸೊ ಇಬ್ಬರದ್ದು ಆ್ಯಕ್ಚುಲಿ ಅವ್ರಿಗೆ ಮೇಲ್ ಐ ಡಿನ ಅವ್ರು ಇದಕ್ಕೆ ಅಕೌಂಟು ಅಂದರೆ ಈ ಪ್ರೈಮ್ ಐ ಡಿಗೆ ಅದು ಮೆಂಬರ್ಶಿಪ್ ಆಗಿದ್ದಾರಲ್ಲ, ನನ್ನ ಐ ಡಿನೇ ಕೊಟ್ಟಿದ್ದಾರೆ ಅವರು. ಸೊ ನನಗೆ ಬೆಳಗ್ಗೆನೇ ಗೊತ್ತಾಯಿತು ಇವರ ಏನೋ ಆರ್ಡರ್ ಇಸ್ ಕನ್ಫರ್ಮ್ ಸಕ್ಸಸ್ಫುಲಿ ಅಂತ ಹೇಳ್ಬಿಟ್ಟು ವಿತಿನ್ 10 PM ಬರುತ್ತೆ ಅಂತ ಎಲ್ಲ ಮೆಸೇಜ್ ಬಂದಿರುತ್ತಲ್ಲ, ಅದು ನನಗೆ ನೋಡಿ ಅವಾಗಲೇ ಸರ್ಪ್ರೈಸ್ ಆಯಿತು, ನನಗೆ ಖುಷಿಯಾಗಿತ್ತು. ಬಟ್ ಇವ್ರು ಇವಾಗ ಇವಳಿಗೆ ಗೊತ್ತಿರಲ್ಲ ಅನ್ನೋ ಥರ ಬಂದುಬಿಟ್ಟು ನನಗೆ ಸರ್ಪ್ರೈಸ್ ಅಂತ ಎಲ್ಲ ಹೇಳ್ತಾಯಿದ್ರು. ಸೊ ಓಪನ್ ಮಾಡಿ ನೋಡಿ, ನನಗೆ ಇದು 899 ಅಥವಾ 799 ಇದು 800 ಇಲ್ಲ 900 ಇದರಲ್ಲಿ ಸಿಕ್ತು. ಚೆನ್ನಾಗಿದೆ, ಒಂಥರ ಕ್ಯಾರಿ ಮಾಡೋದಕ್ಕೂ ತುಂಬ ಚೆನ್ನಾಗಿದೆ. ಯಾರೆಲ್ಲ ಈಗ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಭವಿಷ್ಯ ನೋಡಿರ್ಲಿ ಪಪ್ಪ ಏನು ವಾ
ನಾನು ನೀನು ಇದು ಮಾಡೋದಕ್ಕೆ ಅದು ನಾವು ವಿಡಿಯೋ ವ್ಲಾಗ್ ಮಾಡೋಕ್ಕೆ ರೀಲ್ಸ್ ಮಾಡೋಕ್ಕೆ ಎಲ್ಲದಕ್ಕೂ. ಡೋಂಟ್ ಶೌಟ್ ಭವಿಷ್ಯ. ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಆ್ಯಂಡ್ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರಿಗೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ತೀನಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನಿಮ್ಗೇನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎರಡ್ರದ್ದು, ಕ್ಯಾಮ್ರಾದು ಮತ್ತು ಈ ಒಂದು ಟ್ರೈಪಾಡ್ದು ನಾನು ಲಿಂಕ್ನ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಓಕೆ, ಬಿಟ್ಟಿರ್ತಾರ ಬಹುಶಃ ಮ್ಯೂಟ್ ಮಾಡು. ವಾವ್, ವೆರಿ ನೈಸ್ ಅಬುಮಾ. It's too lengthy, it's too long also. ಏನ್ ಮಗ್ನೆ? Very nice, Papa. ನಿಂದು ಹ್ಯಾಂಡ್ಸ್ ತೋರಿಸು. ಗಾಯ್ಸ್, ನಾಳೆ ಇವಳಿಗೆ ಜನ್ಮಾಷ್ಟಮಿಗೆ ಸೆಲೆಬ್ರೇಷನ್ ಇದೆ ಸ್ಕೂಲಲ್ಲಿ. ಸೊ ಅದಕ್ಕೇನೆ ಏನು ಹಾಕಿಸ್ಕೊಂಡಿದ್ಯಾ ನೀನು? ಮೆಹಂದಿ ಹಾಕಿಸ್ಕೊಂಡಿದ್ಯಾ? ವಾವ್ ಭವಿಷ್ಯ, ನೈಸ್ ಡಿಸೈನ್ನ. ಈ ಕಡೆ ತಿರುಗಿಸು, ಫೋಲ್ಡ್ ಮಾಡು ಹ್ಯಾಂಡ್ಸ್. ವಾವ್, ವೆರಿ ನೈಸ್. ನಡೆ ಪಪ್ಪ ಬ್ಯುಸಿ ಆಗಿದ್ದಾರೆ ನೋಡು, ಮ್ಯೂಟ್ ಮಾಡು. ಹೇಳಿ ಚಿನ್ನು, ನಿಮ್ಮ ನೈಟ್ ಡ್ರೆಸ್ ತೋರಿಸಿ ಇಬ್ರು. ವಾವ್, ಅವಳನ್ನ ಕೂರಿಸ್ಕೊಂಡು ನಿನ್ನ ಪಕ್ಕ ಚಿನ್ನು. ಹಾಯ್ ಸುರಕ್ಷಾ. ರೌಡಿ ಬೇಬಿ. ಐ ಬೀಳ್ತೀಯ ಪಾಪು. ಶೇರಿಂಗ್ ಕೇರಿಂಗ್. ಭವಿಷ್ಯ ಕೊಡು. ವಾಟರ್ ಮೆಲನ್ ಇರ್ಲಿ, ಕೊಡು, ಪಾಪ ಅಲ್ವಾ. ತಂಗಿ ಪಾಪಕ್ಕೆ ಶೇರ್ ಮಾಡ್ಕೊಂಡು ತಿನ್ಬೇಕು ಎಲ್ಲ. ಕೊಡು, ಅವಳು ಅಳ್ತಾಳೆ. ಅದು ಅವಳಿಗೆ ತಿನ್ನಕ್ಕೆ ಬರಲ್ಲ, ಅವಳಿಗೆ ಗಟ್ಟಿ ಇರುತ್ತದು. ಕೆಳಗೆ ಎಸಿಬಾರ್ದು ಚಿನ್ನ, ಇಲ್ಲೆಲ್ಲ ಗಂಧ ಆಗಲ್ವ ಕಂದ. ಮಕ್ಕಳಿಬ್ರಿಗೂ ಒಂದೇ ಥರ ಟ್ವಿನ್ನಿಂಗ್ ಥರ ನೈಟ್ ಡ್ರೆಸ್ ಹಾಕಿದ್ನಲ್ವ, ಅದಕ್ಕೆ ನಾನು ಇದು ವೀಡಿಯೋನ ತಕ್ಕೋತಾ ಇದ್ದೆ. ಯಾಕಂದರೆ ನಮಗೇನೋ ಒಂಥರ ಇಬ್ಬರಿಗೂ ಒಂದೇ ಥರ ಹಾಕಿದ್ರೆ ಒಂಥರ ಖುಷಿ ಅನಿಸುತ್ತೆ. ಸೊ ಅವ್ರ ಅಪ್ಪನ ಜೊತೆ ಇಬ್ಬರೂ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ನೋಡಿ. ಇವತ್ತು ಸಂಡೇ ಇರೋದ್ರಿಂದ ಅವರು ಮನೇಲಿದ್ದಾರೆ. ಸೊ ಹಂಗಾಗಿ ಇಬ್ಬರು ಮಕ್ಕಳ ಜೊತೆ ಇವತ್ತು ಫುಲ್ ಡೇ ಅವರೇ. ಇವತ್ತು ಬೆಳಗ್ಗೆನೇ ಸಾಕಾಗಿದೆ ಮಕ್ಕಳ ಜೊತೆ ಇವತ್ತು ಫುಲ್ ಡೇ ಚೆನ್ನಾಗಿ ಆಟ ಆಡ್ಕೊಂಡು ಅವರಿಬ್ಬರ ಜೊತೆನೇ ಇರಬೇಕು, ಎಲ್ಲೂ ಹೊರಗೆ ಹೋಗಲ್ಲ ಅಂತ ಹೇಳಿ ಆಟ ಆಡ್ಸ್ಕೊಂಡು ಕೂತಿದ್ರು ನೋಡಿ. ಅವ್ರ ಪಪ್ಪ ಇದ್ದರೆ ಅವರಿಬ್ಬರಿಗೂ ಒಂಥರ ಹಿಂಗೆ ಅಂದರೆ ಸ್ವರ್ಗ ಥರ ಅನಿಸುತ್ತೆ ಅವರು. ಯಾಕಂದರೆ ವೀಕ್ ಪೂರ್ತಿ ನನ್ನ ಜೊತೆಗೇ ಇರ್ತಾರಲ್ವ. ನಾನು ಬರೀ ತಿನ್ನಿಸೋದು, ಓದಿಸೋದು, ಕಳಿಸೋದು ಸ್ಕೂಲ್ಗೆ, ಅದು ಇದು ಮಾಡ್ತಿರ್ತೀನಿ. ಸೊ ಅವ್ರ ಪಪ್ಪ ಇದ್ದಿದ್ದಿನ ಇಬ್ಬರಿಗೂ ಫುಲ್ ಹ್ಯಾಪಿ. ಸೊ ಇವಾಗ ಇವಳನ್ನ ಮಲಗೋದಕ್ಕೆ ಕಿತಿ ಮಾಡ್ತಾಯಿದ್ಲು, ಅಳ್ತಾಯಿದ್ಲು. ಸೊ ಮಲಗ್ಸೋಣ ಅಂತ ಹೇಳಿ ಬೆಡ್ಗೆ ಕರ್ಕೊಂಬಂದೆ. ಅವಳು ಮಲ್ಕೊಂಬಿಟ್ಲು. ಸೊ ಇಬ್ಬರೂ 1 hour ಮಲಗ್ಸೋಣ, ಸ್ವಲ್ಪ ಹಂಗೆ ಪವರ್ ನ್ಯಾಪ್ ಥರ ಅಂತ ಹೇಳಿ ಮಾಡ್ತಿದ್ದೀವಿ. ಇವಳು ಮೂತಿ ತೋರಿಸು ಅಂದರೆ ಚೆನ್ನಾಗಿ ತೋರಿಸ್ತಾಳೆ ನೋಡಿ ಇವಳು ನನ್ನ ಮಗಳು. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇದಷ್ಟಾಗಿತ್ತು. ಸೊ ಇಷ್ಟ ಆಗಿದ್ದರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ನಾನು ನೆಕ್ಸ್ಟ್ ಬ್ಲಾಗ್ ಫ್ರೆಂಡ್ಸ್, ನನ್ನ ಒಂದು ನೆಕ್ಸ್ಟ್ ಬ್ಲಾಗು ಇದಕ್ಕೆ ರಾಮೋಜಿ ಫಿಲ್ಮ್ ಸಿಟಿಗೆ ಹೋಗಿದ್ದು ತುಂಬ ಚೆನ್ನಾಗಿದೆ ಬ್ಲಾಗ್. ಎಡಿಟ್ ಮಾಡಬೇಕಷ್ಟೇ. ಸೊ ಅದನ್ನು ಕೂಡ ಹಾಕ್ತೀನಿ. ಹೀಗೇನೆ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಈ ಬ್ಲಾಗ್ನ ನಾನು ಇಲ್ಲಿಗೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆ ಬಾಯ್. ಆಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಜೋ 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 ಜೋಲಾನಿ ಜೋ 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 ಕಂದ. ಕಿಶಿ ಕೊಡಪ್ಪ, ಕಿಶಿ ಕೊಡು. ಕಿಶಿ ಅನ್ಬೇಕು. ಕೊಡು ಕಿಶಿ ಕೊಡು. ಕಿಶಿ ಕೊಡೋದು. ಅಮ್ಮಮ್ಮ